ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಅಂತೂ ಇಂತೂ ರಾಜ್ಯ ಬಜೆಟ್ ಮಂಡನೆಯ ದಿನಾಂಕ ಬಂದೇ ಬಿಟ್ಟಿದೆ. ಹಾಗೆ ಹೀಗೆ ಸರ್ಕಾರ ಉಳಿಯುತ್ತೋ ಉಳಿಯಲ್ವೋ, ಸಿಎಂ ಕುರ್ಚಿ ಉಳಿಯುತ್ತೋ ಉಳಿಯಲ್ವೋ ಅನ್ನೋ ಆತಂಕದಲ್ಲಿದ್ದ ಸಿಎಂ ಸಿದ್ದರಾಮಯ್ಯ ಇವತ್ತು ಬಜೆಟ್ ಅನ್ನ ಮಂಡಿಸಿಬಿಟ್ಟಿದ್ದಾರೆ. ಬಹಳ ಸುದೀರ್ಘವಾಗಿರ್ತಕ್ಕಂಥ ಪೂರ್ವ ತಯಾರಿ ಮಾಡಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ತಮ್ಮ ಸುದೀರ್ಘ ದಾಖಲೆಯ 17ನೆಯ ಬಜೆಟ್ ಅನ್ನು ಕೂಡ ಮಂಡಿಸಿಬಿಟ್ಟಿರ್ತಕ್ಕಂಥದ್ದು. ಈಗ ದೊಡ್ಡ ಪ್ರಶ್ನೆ ಎದುರಾಗಿರ್ತಕ್ಕಂಥದ್ದು, ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಅದು ಸರ್ಕಾರ ಮುಂದುವರಿಸಲ್ವೋ ಅನ್ನುವಂಥ ಒಂದು ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಈಗಾಗಲೇ ಕಳೆದ 2.5-3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಜನತೆಗೆ ಪಂಚ ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಒಂದು ರೀತಿಯ ಅದಕ್ಕೆ ಅಭ್ಯಾಸವನ್ನಾಗಿ ಮಾಡಿಬಿಟ್ಟಿದೆ ಕರ್ನಾಟಕ ಜನತೆಗೆ. ಅವರು ಕೊಡಲೇಬೇಕು, ಕೊಡದೇ ಇದ್ರೆ ಯಾಕೆ ಕೊಟ್ಟಿಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾದರೆ ಬಜೆಟ್ನಲ್ಲಿ ಏನೆಲ್ಲ ನಿರೀಕ್ಷೆಗಳಿವೆ, ಮತ್ತೆ ಸಿದ್ದರಾಮಯ್ಯನವರು ಗ್ಯಾರಂಟಿಗಳ ಬಗ್ಗೆ ಯಾವ ತೀರ್ಮಾನ ತೆಗೆದುಕೊಳ್ಬೇಕು, ತೆಗೆದುಕೊಳ್ಳದೆ ಇದ್ರೆ ಏನೆಲ್ಲ ಆಗುತ್ತೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೇನೆ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ, ಇದು ಎಕ್ಸ್ಪ್ಲೇನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಭಾರಿ ನಿರೀಕ್ಷೆ ಮೂಡಿಸಿದ್ದ ಪಂಚ ಗ್ಯಾರಂಟಿಗಳ ಕಥೆ ಏನಾಗುತ್ತೆ ಅನ್ನುವಂಥದ್ದು ನೋಡಿ. ಈಗ ಭಾರಿ ತಯಾರಿಯನ್ನ ಸಿದ್ದರಾಮಯ್ಯನವರು ಮಾಡ್ಕೊಂಡು ಬಿಟ್ಟಿದ್ದಾರೆ. ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸೋದಕ್ಕೆ ಹೊರಟು ಬಿಟ್ಟಿದ್ದಾರೆ ಅಲ್ವಾ. ಆದರೆ ಒಂದು ಮೂಲಗಳ ಪ್ರಕಾರ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ. ಈಗಿರ್ತಕ್ಕಂಥ ಗ್ಯಾರಂಟಿಗಳನ್ನ ಸಂಪೂರ್ಣವಾಗಿ ಕೊಡೋದಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ದುಡ್ಡೇ ಇಲ್ಲ ಯಾವುದೇ ಯೋಜನೆ ಕೊಡೋದಕ್ಕೆ, ಯಾವುದೇ ಶಾಸಕನಿಗೆ ಅನುದಾನ ಕೊಡೋದಕ್ಕೆ ದುಡ್ಡಿಲ್ಲ, ಯಾವುದೇ ಹೊಸ ಯೋಜನೆಗಳನ್ನು ಸ್ಟಾರ್ಟ್ ಮಾಡ್ಲಿಕ್ಕೆ ದುಡ್ಡಿಲ್ಲ, ನೀರಾವರಿ ಯೋಜನೆಗಳ ಕಡೆ ತಲೆನೂ ಕೂಡ ಹಾಕಂಗಿಲ್ಲ, ರೈತರ ಸಾಲ ಮನ್ನಾದ ಬಗ್ಗೆ ಕನಸಲ್ಲೂ ಯೋಚನೆ ಮಾಡೋ ಹಾಗಿಲ್ಲ, ಇನ್ನಿತರೆ ಬೇರೆ ಬೇರೆ ವಿಧಾನಗಳನ್ನು ನಾವು ಯೋಚನೆ ಮಾಡೋ ಹಾಗಿಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದ್ರ ಜೊತೆಗೆ ಈಗಾಗಲೇ ಒಂದಷ್ಟು ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಲಾಗುತ್ತೆ. ಕೊಡ್ತಾ ಇರತಕ್ಕಂಥ ಗ್ಯಾರಂಟಿಗಳನ್ನೇ ಕಡಿತಗೊಳಿಸಿ ಅದರಲ್ಲೂ ಒಂದಷ್ಟು ಕಂಡೀಷನ್ಗಳನ್ನು ಅಪ್ಲೈ ಮಾಡಲಾಗುತ್ತೆ ಅನ್ನುವಂಥ ಹೆದರಿಕೆ ಈಗಾಗಲೇ ರಾಜ್ಯದ ಜನರಲ್ಲಿ ಶುರುವಾಗ್ಬಿಟ್ಟಿದೆ ಅಲ್ವಾ. ಈಗಾಗಲೇ ನೋಡಿ, ಸಾಕಷ್ಟು ಜನ ಸರ್ಕಾರದ ಸಚಿವರು ತಮ್ಮ ಹೇಳಿಕೆಗಳನ್ನು ಕೊಡ್ತಾ ಇರೋದನ್ನು ನೋಡಿದ್ರೆ ಇದು ಹೌದು ಕೂಡ ಅಂತ ಅನ್ಸುತ್ತೆ ನೋಡಿ. ಈಗ BK ಹರಿಪ್ರಸಾದ್ ಒಂದು ಮಾತನ್ನ ಹೇಳ್ತಾರೆ, MLC ಕಾಂಗ್ರೆಸ್ನ ಹಿರಿಯ ನಾಯಕರು. ಟ್ಯಾಕ್ಸ್ ಕಟ್ಟೋ ಜನರಿಗೆ ಗ್ಯಾರಂಟಿ ಬೇಡ ಅನ್ನುವಂಥ ಒಂದು ಮಾತನ್ನ ಹೇಳ್ತಾರೆ. ಈಗ ಯಾರ್ಯಾರು ಟ್ಯಾಕ್ಸ್ ಪೇಯರ್ ಇದ್ದಾರೆ ಅವ್ರಿಗೆಲ್ಲ ಯಾಕ್ರಿ ಗ್ಯಾರಂಟಿ? ಅವರೇ ಟ್ಯಾಕ್ಸ್ ಕಟ್ತಾ ಇರ್ತಾರೆ. ಗ್ಯಾರಂಟಿಯಿಂದ ಬರುವಂಥ ಯೋಜನೆಗಳು, ಅನುಕೂಲಗಳು ಅಥವಾ ಅವ್ರಿಗೆ ಉಳಿಯುವಂಥ ಆರ್ಥಿಕ ಏನು ಉಳಿಯುತ್ತೆ, ಹಣ ಉಳಿಯುತ್ತೆ, ಅದು ಅವ್ರಿಗೆ ಬೇಕಾಗಿಲ್ಲ, ಕೊಡಬಾರ್ದು ಅಂತವ್ರಿಗೆ ಅನ್ನುವಂಥ ಒಂದು ನಿಲುವನ್ನ BK ಹರಿಪ್ರಸಾದ್ ವ್ಯಕ್ತಪಡಿಸ್ತಾರೆ. ಇದಕ್ಕೆ ಹಣವಂತರು ಗ್ಯಾರಂಟಿಯನ್ನ ಬಿಟ್ಟುಬಿಡ್ಲಿ, ಅವರೇ ತ್ಯಾಗ ಮಾಡಲಿ ಅನ್ನೋಂಥ ಮಾತನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ. ಅಂದ್ರೆ ಹಣವಂತರ ಅಂದ್ರೆ ಯಾರು, ಎಷ್ಟು ಜನ ಪರ್ಸೆಂಟೇಜ್ ಇದ್ದಾರೆ ಗೊತ್ತಿಲ್ಲ. ರಾಜ್ಯದಲ್ಲಿರ್ತಕ್ಕಂಥದ್ದು ಬಡವರ್ಗ, ಕೆಳಬಡವರ್ಗ, ಬಡ ಮಧ್ಯಮ ವರ್ಗ ಅಥವಾ ಮೇಲ್ಮಧ್ಯಮ ವರ್ಗದವರೇ ಜಾಸ್ತಿ ಇರೋದು. ಹಣವಂತರು, ಸಿರಿವಂತರು ಜಾಸ್ತಿ ಜನ ಇಲ್ಲ ಅಲ್ವಾ. ಹಾಗಾಗಿ ಅವರು ಹಣವಂತರು ಈ ಯೋಜನೆಗಳನ್ನು ಬಿಟ್ಟುಬಿಡ್ಲಿ ಅನ್ನುವಂಥ ಒಂದು ಮಾತನ್ನು ಅವರು ಆಗ್ರಹ ಮಾಡಿರೋದು ರಾಜ್ಯ ಸರ್ಕಾರದ ಹಣಕಾಸಿನ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ. ಇದ್ರ ಜೊತೆಗೆ ಒಂದು ಮಾತನ್ನ, ಗ್ಯಾರಂಟಿ ಸರ್ಕಾರಕ್ಕೆ ಹೊರೆಯಾಗಲ್ಲ ಅನ್ನೋಂಥ ಮಾತನ್ನ MB ಪಾಟೀಲ್ ಏನೋ ತಿಪ್ಪೆ ಸಾರಿಸೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ DK ಶಿವಕುಮಾರ್ ಒಂದು ಮಾತನ್ನು ಹೇಳಿದ್ರು, ಹೌದೌದು ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗ್ತಾ ಇದೆ, ಆದರೂ ಏನೋ ಒಂದು ಮಾನವೀಯತೆಗೆ ಕೊಟ್ಕೊಂಡು ಹೋಗ್ತಾ ಇದ್ದೀವಿ, ಆರ್ಥಿಕವಾಗಿ ಸಾಮಾಜಿಕವಾಗಿ ಸಬಲ ಮಾಡಲಿಕ್ಕೆ ನಾವು ಕೊಡ್ತಾ ಇದ್ದೀವಿ ಅನ್ನೋಂಥ ಮಾತನ್ನ DK ಶಿವಕುಮಾರ್ ಹೇಳ್ತಾರೆ. ಆದರೆ MB ಪಾಟೀಲ್ ಏನು ಹೇಳೋದೇನು, ಇಲ್ಲಿಲ್ಲ ಗ್ಯಾರಂಟಿಗಳಿಂದ ಹೊರೆ ಏನಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇರೋರೇ ಜಾಸ್ತಿ. BK ಹರಿಪ್ರಸಾದ್, ಪರಮೇಶ್ವರ್ ಮತ್ತು DK ಶಿವಕುಮಾರ್ ಅಥವಾ HC ಬಾಲಕೃಷ್ಣ ಇನ್ನಿತರೆ ಸಚಿವರುಗಳು ಬಹಳಷ್ಟು ಜನ ಇದನ್ನೇ ಹೇಳ್ತಾರೆ, ಈ ಒಂದು ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಹೊರೆಯಾಗ್ತಿದೆ ಅಂತ. ಎಸ್ ವೀಕ್ಷಕರೇ, ಈ ಹಂತದಲ್ಲಿ ಒಂದು ಮಾತು ನೆನಪಿಗೆ ಬರುತ್ತೆ. 2023ರ ಚುನಾವಣಾ ಭಾಷಣವನ್ನ ನೆನಪಿಸ್ಕೊಳ್ಳಿ. ಮುಖ್ಯಮಂತ್ರಿ ಇನ್ನೂ ಆಗದೇ ಇರತಕ್ಕಂಥ ಸಿದ್ದರಾಮಯ್ಯನವರು, 2ನೇ ಬಾರಿ ಮುಖ್ಯಮಂತ್ರಿಯ ಉಮೇದುವಾರಿಕೆಯಲ್ಲಿರ್ತಕ್ಕಂಥ ಸಿದ್ದರಾಮಯ್ಯನವರು ಬಿಜೆಪಿ ಪಕ್ಷವನ್ನ ಸೋಲಿಸೇ ಬಿಡಬೇಕು, JDS ಅನ್ನ ಸೋಲಿಸೇ ಬಿಡಬೇಕು ಅಂತ ಹೊರಟಿರ್ತಕ್ಕಂಥ
ವೇದಿಕೆಗಳ ಮೇಲೆ ಭಾಷಣವನ್ನು ಬಿಗಿಯುವಂತಹ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಮತ್ತಿತರ ಕಾಂಗ್ರೆಸ್ ನಾಯಕರು ಏನೇನು ಹೇಳ್ತಿದ್ರು ಗೊತ್ತಾ? ಮರ್ತಿದ್ದೀರಾ? ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯನವರು ಏನು ಹೇಳಿದ್ರು ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಹಾಗೆ, ಕಾಕಾ ಪಾಟೀಲ್ ನಿನಗೂ ಫ್ರೀ ನನಗೂ ಫ್ರೀ, ಅದು ಗೃಹಲಕ್ಷ್ಮಿ ಹಣ ಆಗಿರಲಿ, ಫ್ರೀ ಬಸ್ ಆಗಿರಲಿ, ಅಥವಾ ಇನ್ನಿತರ ಯುವ ನಿಧಿ ಆಗಿರಲಿ, ಯಾವುದೇ 5 ಪಂಚ ಗ್ಯಾರಂಟಿಗಳ ಯೋಜನೆಗಳಿದಾವಲ್ಲ, ಅದು ಕಾಕಾ ಪಾಟೀಲ್ ನಿನಗೂ ಫ್ರೀ ನನಗೂ ಫ್ರೀ ಅನ್ನುವಂಥ ಮಾತನ್ನ ಹೇಳ್ಬಿಟ್ರು. ಅಂದ್ರೆ ಎಲ್ಲರಿಗೂ ಫ್ರೀ ಅಂತಂದೇಳಿ 3 ವರ್ಷಕ್ಕೆ ಏನಾಗೋಯ್ತು? ದಿವಾಳಿ ಆಗೋಯ್ತಾ? ಈಗ ಯಾಕೆ ಹಣವಂತರು ಬಿಟ್ಬಿಡಿ, ಅಥವಾ ಮೇಲ್ಮಧ್ಯಮ ವರ್ಗದವ್ರು ಬಿಟ್ಬಿಡಿ, ಅಥವಾ ಟ್ಯಾಕ್ಸ್ ಕಟ್ಟೋರು ಬಿಟ್ಬಿಡಿ ಅಂತಂದು ಹೇಳಿ ಅಂಗಲಾಚ್ತಿದ್ದೀರಾ? ಇಷ್ಟು ಮಟ್ಟಿಗೆ ನಿಮಗೆ ಕಾನ್ಫಿಡೆನ್ಸ್ ಇಲ್ಲದೆ ಇದ್ರೆ ಯಾಕೆ ಈ ಭರವಸೆಯನ್ನು ಕೊಡೋಕೆ ಹೋದ್ರಿ? ನಿಮ್ಮ ಕೈಲಿ ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಿ, ಆಗತ್ತೆ ಅಂತಂದ್ರೆ ಇಷ್ಟೆಲ್ಲ ನಾಟಕಗಳನ್ನು ಯಾಕೆ ಮಾಡ್ತಿದ್ದೀರಾ? ನಿಮ್ಮ ಕೈಲಿ ಸರ್ಕಾರ ನಡೆಸೋಕೆ ಆಗತ್ತಾ ಆಗಲ್ವಾ ಅನ್ನುವಂಥ ಪ್ರಶ್ನೆ ಮಾಧ್ಯಮದವ್ರದ್ದಲ್ಲ, ವಿಪಕ್ಷಗಳದ್ದು. ಎಚ್ ಡಿ ಕುಮಾರಸ್ವಾಮಿ ಕೂಡ ಅದನ್ನೇ ಹೇಳಿದ್ದಾರೆ. ಏನು ತೊಂದರೆ ಇಲ್ಲ, ಆರಾಮಾಗಿ ಗ್ಯಾರಂಟಿಗಳನ್ನು ಕೊಟ್ಕೊಂಡು ಸರ್ಕಾರವನ್ನು ಸುಸೂತ್ರವಾಗಿ ನಡೆಸ್ಕೊಂಡು ಹೋಗಬಹುದು, ಆದರೆ ಈ ಭ್ರಷ್ಟ ವ್ಯವಸ್ಥೆ ಆ ಸರ್ಕಾರಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ಭ್ರಷ್ಟರು ಅನ್ನೋಂಥ ಸೈಡಲ್ಲಿಟ್ಟರು ಕೂಡ ಕುಮಾರಸ್ವಾಮಿನೂ ಕೂಡ 2-3 ಬಾರಿ ಮುಖ್ಯಮಂತ್ರಿ ಆಗಿದ್ದವರು ಸರ್ಕಾರವನ್ನು ನಡೆಸೋದು ಹೇಗೆ ಅಂತ ಅವ್ರಿಗೆ ಗೊತ್ತಿದೆ. ಅವ್ರು ಹೇಳ್ತಾರಲ್ಲ, ಆರಾಮಾಗಿ ಗ್ಯಾರಂಟಿಗಳನ್ನು ಕೊಟ್ಕೊಂಡು ಸರ್ಕಾರವನ್ನು ರನ್ ಮಾಡ್ಬೋದು ಅನ್ನೋಂಥದ್ದು. ಆದರೆ ಇವತ್ತು ಈ ಪರಿಸ್ಥಿತಿ ನಿರ್ಮಾಣವಾಗಿದೆ. ಏನಾಗುತ್ತೆ? ಸಿದ್ದರಾಮಯ್ಯನವರು ನಿಜವಾಗ್ಲೂ ಶ್ರೀಮಂತರಿಂದ ಒಂದು ರಿಲ್ಯಾಕ್ಸೇಷನ್ ಪಡ್ಕೊಳ್ತಾರಾ, ಅಥವಾ ಈ ಒಂದು 5 ಗ್ಯಾರಂಟಿಗಳಿಗೆ ಏನಾದರೂ ಕಂಡೀಷನ್ಗಳನ್ನು ಅಪ್ಲೈ ಮಾಡ್ತಾರಾ? ಇದರಿಂದ ಜನ ಕೆರಳಿ ಕೆಂಡು ಆಗ್ತಾರಾ? ಈಗಾಗಲೇ 3 ವರ್ಷದಿಂದ ಅಭ್ಯಾಸ ಬಿದ್ದುಬಿಟ್ಟಿದೆ. ಫ್ರೀಯಾಗಿ ಬಸ್ಸಲ್ಲಿ ಓಡಾಡೋರಿಗೆ ಸಡನ್ ಆಗಿ ಇಲ್ಲ ನೀನು ಓಡಾಡ್ಬೋದು, ಇನ್ನೊಬ್ಬ ಓಡಾಡಂಗಿಲ್ಲ, ರಾಮಪ್ಪ ಓಡಾಡ್ಬೋದು, ತಿಮ್ಮಪ್ಪ ಓಡಾಡಂಗಿಲ್ಲ ಅಂತ ಅಂದ್ಬಿಟ್ರೆ ಈ ರಾಮಪ್ಪನ ಹೆಂಡತಿ ತಿಮ್ಮಪ್ಪನ ಹೆಂಡತಿ ಏನು ಮಾಡಬೇಕು? ಬಹಳ ಕಷ್ಟ ಆಗುತ್ತೆ. ಸರ್ಕಾರಕ್ಕೆ ದೊಡ್ಡ ಮಟ್ಟದ ಹೊಡೆತ ಬೀಳುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಈ ಗ್ಯಾರಂಟಿಗಳಿಗೆ ಕಟ್ಟಪ್ಪಣೆ ವಿಧಿಸೋದಿದೆಯಲ್ಲ, ಇದು ಒಂದು ರೀತಿ ಜನವಿರೋಧಿ ನೀತಿಯಾಗಿ ಮಾರ್ಪಡುವಂತಹ ಸಾಧ್ಯತೆಗಳು ಕೂಡ ಇವೆ. ಸರ್ಕಾರ ಏನು ತೀರ್ಮಾನ ತೆಗೆದುಕೊಳ್ಳುತ್ತೆ, ಯಾವ ರೀತಿ ಬಜೆಟ್ನಲ್ಲಿ ಘೋಷಣೆ ಮಾಡುತ್ತೆ ಅನ್ನುವಂಥದ್ದನ್ನು ನಾನು, ನೀವು ಮತ್ತು ಸರ್ಕಾರದ ಈ ಒಂದು ರಾಜಕಾರಣಿಗಳ ಆಟವನ್ನು ಕರ್ನಾಟಕ ರಾಜ್ಯದ 7 ಕೋಟಿ ಜನ ಕಾದು ನೋಡೋಣ. ಎಸ್ ವೀಕ್ಷಕರೇ, ಇದಾಗಿತ್ತು ಗ್ಯಾರಂಟಿ ಗೊಂದಲದ ಕುರಿತ ಎಕ್ಸ್ಪ್ಲೇನರ್. ಇನ್ನೊಂದು ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.